स्वागत है आपका बी न्यूज नेशन में। मैं हूं आबिद हुसैन शेख। राम के भक्तों का विशाल जुलूस। बीजापुर में रामनवमी शोभा यात्रा का भव्य नज़ारा। 20,000 से ज्यादा राम भक्तों की भागीदारी। बीजापुर से एक भव्य और धार्मिक तस्वीर सामने आई है, जहां रामनवमी के मौके पर पिछले 10 सालों से चली शोभा यात्रा आज बड़े धूम और धाम से निकाली गई। इस यात्रा का नेतृत्व उमेश वंदाल ने किया, जिसमें हजारों लोगों ने भाग लिया। खास बात यह रही कि 3,000 से ज्यादा महिलाएं एक ही रंग की साड़ी पहनकर यात्रा में शामिल हुई, जो सबके ध्यान खींच रही थी। इसके साथ ही इंटरनेशनल भरतनाट्यम आर्टिस्ट दीक्षा ने भी खुले रथ पर अपनी कला का प्रदर्शन किया, जो यात्रा का मेन आकर्षण बना। ढोल, ताशा, हलगी, डीजे और भक्ति गीतों के साथ युवाओं ने भी बड़े जोश के साथ भाग लिया। इस रामनवमी शोभा यात्रा में अंदाज़ा लगाया जा रहा है कि 15 से 20,000 के बीच लोग इस शोभा यात्रा में शामिल हुए। अयोध्या में राम मंदिर निर्माण के बाद इस बार का रामनवमी उत्सव और भी खास माना जा रहा है। बीजापुर में निकाली गई ये रामनवमी की शोभा यात्रा, कुल मिलाकर बीजापुर में रामनवमी का ये उत्सव एक ऐतिहासिक और यादगार ಪಲ್ ಬನ್ ಗಯಾ। ಸಮಸ್ತ ನಾಡಿನ ಜನತೆಗೆ ರಾಮನವಮಿ ಉತ್ಸವದ ಹಾರ್ದಿಕ ಶುಭಾಶಯಗಳು। ಐತಿಹಾಸಿಕ ವಿಜಯಪುರ ನಗರದಲ್ಲಿ ನಿರೀಕ್ಷೆಗೂ ಮೀರಿ ಇವತ್ತು ರಾಮನವಮಿ ಉತ್ಸವದಲ್ಲಿ ಸಮಸ್ತ ಹಿಂದೂ ಸಮಾಜ ಭಾಗಿಯಾಗಿದೆ। ಇದಕ್ಕೆ ಕಾರಣ ಪ್ರಮುಖ ಕಾರಣ 500 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ। ರಾಮ ಜನ್ಮಸ್ಥಾನದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರೋದಕ್ಕೆ ಇದೊಂದು ವಿಜಯಪುರ ನಗರ ಇವತ್ತು ಇನ್ನೊಮ್ಮೆ ಸಾಕ್ಷೀಕರಣ ಇವತ್ತುಗೊಳ್ತಾ ಇದೆ। ಇವತ್ತು ನಿರೀಕ್ಷೆಗೂ ಮೀರಿ ನಮ್ಮ ಸಹೋದರಿಯರು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಎಲ್ಲ ನೃತ್ಯವನ್ನ, ಸಂಗೀತವನ್ನ, ಕೋಲಾಟವನ್ನ, ಭಜನೆಯನ್ನ ಹಾಡುತ್ತಾ ಇದರಲ್ಲಿ ಭಾಗಿಯಾಗಿರೋದು ಒಂದು ವಿಶೇಷ। ಇದು ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ನಿರಂತರವಾಗಿ 10ನೇ ವರ್ಷ ಈ ಬಾರಿ ಜರುಗ್ತಾ ಇದೆ। ಈ ಸಂದರ್ಭದಲ್ಲಿ 15-20 ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿರೋದು ನಮಗೆ ಅಚ್ಚರಿ ತಂದಿದೆ। ಇವತ್ತು ಇದು ಒಂದು ಸಂಕೇತ ತೋರಿಸ್ತಾ ಇದೆ, ಶ್ರೀ ರಾಮನವಮಿ ಉತ್ಸವದ ಅಂಗವಾಗಿ ಎಲ್ಲ ಹಿಂದೂಗಳು ಇವತ್ತು ಒಗ್ಗಟ್ಟಾಗಿ ದೇಶ ಕಟ್ಟುವ ಕಾರ್ಯದಲ್ಲಿ ಇವತ್ತು ಸಕ್ರಿಯರಾಗಿದ್ದಾರೆ। ಅದಕ್ಕೆ ಸಮಸ್ತ ರಾಮ ಭಕ್ತರಿಗೆ ತಮ್ಮ ಮಾಧ್ಯಮದ ಮುಖಾಂತರ ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೀನಿ। ಧನ್ಯವಾದಗಳು। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ 10ನೇ ವರ್ಷದ ಈ ಶೋಭಾಯಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ। ಇಡೀ ಬಿಜಾಪುರ ಜಿಲ್ಲೆಯ ಜನತೆ ಅಗದಿ ಉತ್ಸುಕದಿಂದ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು। ವಿಶೇಷವಾಗಿ ನಮ್ಮ ತಾಯಂದಿರು ಒಂದೇ ಬಣ್ಣದ ಸಾರಿಯನ್ನು ಉಟ್ಕೊಂಡು ಇವತ್ತಿನ ದಿವಸ ಒಂದು 3,000ಕ್ಕಿಂತ ಹೆಚ್ಚಿಗೆ ಏನು ನಮ್ಮ ತಾಯಂದಿರ ಶರ್ಯಾರ ಅವರು ಅತ್ಯಂತ ಅತ್ಯಾಕರ್ಷಕ ಇವತ್ತು ಎಲ್ಲ ಐತಿಹಾಸಿಕ ದಾಖಲೆ ಬರೆದಂಥ ಈ ವಿಜಯಪುರ ಜಿಲ್ಲೆಯಲ್ಲಿ ಅದೇ ರೀತಿಯಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದ ಭರತನಾಟ್ಯ ಕಲಾವಿದರಾದಂಥ ದೀಕ್ಷಾ ಬಿಶೆ ಅವರು ಕೂಡ ತೆರೆದ ವಾಹನದಲ್ಲಿ ಭರತನಾಟ್ಯ ತಮ್ಮ ಕಲೆಯನ್ನು ಪ್ರದರ್ಶಿಸುತ್ತಾ ಹೊರಟಿರುವುದು ಈ ಸರ್ತಿ ವಿಶೇಷವಾಗಿದೆ। ಅದೇ ರೀತಿಯಾಗಿ ಹಲಗಿ ಮಜಲು ಇರ್ಬೋದು, ಆಮೇಲೆ ಬಹಳಷ್ಟು ವಿವಿಧ ವಾದ್ಯ ವೃಂದಗಳೊಂದಿಗೆ ಮತ್ತು ಅದರೊಂದಿಗೆ ಡಿಜೆ ಕೂಡ, ರಾಮನ ಭಕ್ತಿ ಗೀತೆಗಳೊಂದಿಗೆ ಡಿಜೆ ಕೂಡ ಇಲ್ಲಿ ಇರುವುದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತವಾಗಿ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ। जय श्री राम, जय जय श्री राम, जय श्री राम, जय जय श्री राम। और खबरों के लिए देखते रहिए बी न्यूज नेशन। क्वालिटी एजुकेशन का नाम डायमंड ग्रुप ऑफ इंस्टीट्यूशन। एक नाम कई काम। LKG से लेकर PG तक रेगुलर और डिस्टेंस मोड में स्पेशल कोचिंग क्लासेस के लिए नीट, IIT, JEE, KSET इंटीग्रेटेड यहां मिलेंगे। आपके पसंद के कोर्सेज PCM, PCB, PCMB साइंस कॉलेज। ज्यादा जानकारी के लिए इन नंबरों पर कांटेक्ट करें। आपके भविष्य की फिक्र डायमंड ग्रुप ऑफ इंस्टीट्यूशन।